ದೇಶದಲ್ಲಿ ದ್ವಿತೀಯ ಮೂಲಗಳಿಂದ ನಿರ್ಣಾಯಕ ಖನಿಜಗಳನ್ನು ಬೇರ್ಪಡಿಸಿ ಮರುಬಳಕೆ ಸಾಮರ್ಥ್ಯ ಅಭಿವೃದ್ಧಿಪಡಿಸಲು 1,500 ಕೋಟಿ ರೂಪಾಯಿ ಮೊತ್ತದ ಪ್ರೋತ್ಸಾಹ ಧನ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದ್ದು, ಈ ಯೋಜನೆಯು ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ನ ಭಾಗವಾಗಿದ್ದು, ನಿರ್ಣಾಯಕ ಖನಿಜಗಳ ದೇಶೀಯ ಸಾಮರ್ಥ್ಯ ಮತ್ತು ಪೂರೈಕೆ ಸರಪಳಿ ಹೆಚ್ಚಿಸುವ ಗುರಿ ಹೊಂದಿದೆ. ಪರಿಶೋಧನೆ, ಹರಾಜು, ಗಣಿ ಕಾರ್ಯಾಚರಣೆ ಮತ್ತು ವಿದೇಶಿ ಸ್ವತ್ತುಗಳ ಸ್ವಾಧೀನ ಒಳಗೊಂಡಿರುವ ನಿರ್ಣಾಯಕ ಖನಿಜ ಮೌಲ್ಯ ಸರಪಳಿಯು ಭಾರತೀಯ ಉದ್ಯಮಕ್ಕೆ ನಿರ್ಣಾಯಕ ಖನಿಜಗಳನ್ನು ಪೂರೈಸುವ ಗುರಿ ಹೊಂದಿದೆ. ಈ ಯೋಜನೆ 2025-26ನೇ ಹಣಕಾಸು ವರ್ಷದಿಂದ 2030-31ರವರೆಗೆ 6 ವರ್ಷಗಳ ಅವಧಿ ಒಳಗೊಂಡಿದೆ. ಈ ಯೋಜನೆ ಒಟ್ಟಾರೆ 8,000 ಕೋಟಿ ಹೂಡಿಕೆ ಆಕರ್ಷಿಸುವ ಗುರಿ ಹೊಂದಿದ್ದು, ನೇರ ಮತ್ತು ಪರೋಕ್ಷವಾಗಿ 70,000 ಉದ್ಯೋಗ ಸೃಷ್ಟಿಸುವ ಗುರಿ ಹೊಂದಿದೆ.